ಇನ್ನ ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರ ರಾಜಣ್ಣಗೆ ಮೊದಲೇ ಗೊತ್ತಿತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ರಾಜಣ್ಣ ಅವರು ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರು. ಯಾವುದೇ ಪತನ ಇಲ್ಲ, ಅವರೇ ಹೇಳಿದ್ದಾರಲ್ಲ, ಯಾವ ಟ್ರಬಲ್ ಶೂಟರ್ ಇಲ್ಲ, ನೀವೇ ಮಾಡಿರೋದು, ಶಾಸಕನಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅಂದಿದ್ದಾರೆ. ಡಾಕ್ಟರ್ ಪರಮೇಶ್ವರ್ಗೆ ಹೋಮ್ ಬದಲು ಯಾಕೆ ಬೇರೆ ಕೊಟ್ರು? ತಮ್ಮ ಬುದ್ಧಿಶಕ್ತಿ ಬಳಸಿ ಉತ್ತಮ ಕೆಲಸವನ್ನ ಮಾಡಬೇಕು. ತುಮಕೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಕೊಟ್ಟಿರುವಂತಹ ಹೇಳಿಕೆ. ಕೆಎನ್ ರಾಜಣ್ಣ ಹೇಳಿಕೆ ಕೊಡ್ತಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರೇ ಕೊಡ್ತಿದ್ದಾರೇನೋ ಅನ್ನುವ ರೀತಿನಲ್ಲೇ ಇರುತ್ತೆ ಆ ಹೇಳಿಕೆಗಳು. ಅಷ್ಟರ ಮಟ್ಟಿಗೆ ಅವ್ರು ಕೊಡುವಂತಹ ಹೇಳಿಕೆ. ಇಷ್ಟು ದಿನ ಅವ್ರು ಎಲ್ಲೂ ಸದ್ಯ ಇರಲಿಲ್ಲ, ಈಗ ರಿಯಾಕ್ಷನ್ ಅವ್ರದ್ದು. ನಾನು ಆತ್ಮಸಾಕ್ಷಿ ಅನುಗುಣವಾಗಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಒಂದು ಹೇಳಿದ್ದಾರೆ. ಮತ್ತೆ ಎರಡನೇದು ಹೇಳಿದ್ದಾರೆ, ನಾನು ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ನಾನು ನನ್ನ ಜವಾಬ್ದಾರಿ ನಿರ್ವಹಿಸ್ತೀನಿ ಅಂತ ಅವ್ರ ಪತ್ರದಲ್ಲೇ ಹೇಳಿದ್ದಾರೆ. ಅದರಲ್ಲಿ ಅದು ಹೇಳಿದ್ಮೇಲೆ ಇನ್ನು ವಿಶೇಷತೆ ಏನಿದೆ? ನಾನು ಆತ್ಮಸಾಕ್ಷಿ ಅನುಗುಣವಾಗಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಒಂದು ಹೇಳಿದ್ದಾರೆ. ಮತ್ತೆ ಎರಡನೇದು ಹೇಳಿದ್ದಾರೆ, ನಾನು ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ನಾನು ಕೆಎನ್ ರಾಜಣ್ಣ ಅವರು ಹೇಳ್ತಿರುವಂತಹ ವಿಚಾರ, ರಾಮಲಿಂಗಾರೆಡ್ಡಿ ಅವರು ಅವರಲ್ಲಿ ಕ್ಲಾರಿಟಿ ಇದೆ. ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ, ಶಾಸಕನಾಗಿ ಮುಂದುವರಿತೀನಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ, ನನ್ನ ಕರ್ತವ್ಯವನ್ನ ನಿಭಾಯಿಸ್ತೀನಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದರಲ್ಲಿ ಏನಿದೆ ಅಂತ ರಿಯಾಕ್ಷನ್ ಅನ್ನ ಕೊಟ್ಟಿರುವಂಥದ್ದು. ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರವಾಗಿ ರಾಜಣ್ಣ ಕೊಡ್ತಿರುವಂತಹ ಫಸ್ಟ್ ರಿಯಾಕ್ಷನ್ ಇದು. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರ ವಿಧಾನಸೌಧದಲ್ಲಿ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಕೊಟ್ಟಿರುವಂತಹ ರಿಯಾಕ್ಷನ್. ಅವರು ಹಿರಿಯರು, ತನ್ನ ಸ್ನೇಹಿತರು ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಸಂಬಂಧಪಟ್ಟಂತಹ ನಾಯಕರು ಗಮನ ಕೊಟ್ಟು ಬಗೆಹರಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಕೆ. ಪಾಟೀಲ್ ಅವರ ರಿಯಾಕ್ಷನ್ ಇದು. ಹಿರಿಯ ರಾಜಕಾರಣಿ ಜೊತೆಗೆ ಸ್ನೇಹಿತರವರು, ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡ್ತೀನಿ, ಸಂಬಂಧಪಟ್ಟಂತಹ ನಾಯಕರುಗಳ ಜೊತೆ ಮಾತನಾಡಿ ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನ ಆಗುತ್ತೆ ಅಂತ. ಬಟ್ ಅವ್ರು ಯಾರ ಕೈಗೂ ಸಿಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಭೇಟಿ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ, ಅವ್ರಿಗೂ ಕೂಡ ಅವ್ರು ಕರೆದು ಮಾತಾಡ್ತಾರೆ ಅಂತಾನೆ ಅವರು ನಾಟ್ ರೀಚಬಲ್. ಸೊ ಕಂಪ್ಲೀಟ್ ಆಗಿ ಅವ್ರಿಗೆ ತುಂಬಾ ಹರ್ಟ್ ಆಗಿದೆ ಅಂತ ಅನ್ಸುತ್ತೆ. ನಮ್ಮ ಮಾಧ್ಯಮದ ಮೂಲಕ ನೋಡಿದೆ, ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಫೋನ್ ಮುಖಾಂತರ ನಾನು ಸಂಪರ್ಕ ಮಾಡಿ ನಮ್ಮ ಹಿರಿಯ ಸ್ನೇಹಿತರವರು, ಆ ಹಿರಿಯ ಸ್ನೇಹಿತರನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ಟೆ. ಅವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ವಿಷಯಗಳನ್ನ ವಿವರಗಳನ್ನ ಹೇಳ್ತಾ ಇದ್ರು. ನಾನು ಮತ್ತೊಮ್ಮೆ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ತಮ್ಮ ನಿರ್ಣಯವನ್ನ ಪುನರ್ ಪರಿಶೀಲಿಸಿ. ನೋಡಿ, ಕಾಂಗ್ರೆಸ್ ಅಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಬಟ್ ವಿರೋಧ ಪಕ್ಷದವ್ರು ಸುಮ್ಮನೆ ಕೂತ್ಕೊಳ್ತಾರಾ? ಇಲ್ಲ, ಅವ್ರು ರಿಯಾಕ್ಷನ್ ಕೊಡ್ಲೇಬೇಕು. ಹಾಗಾಗಿನೇ ನೋಡಿ, ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳಿ, ಮಧ್ಯಂತರ ಚುನಾವಣೆ ಖಚಿತ ಅಂತ ಹೇಳಿ 3 ವರ್ಷಗಳ ಕಾಲ ಬೆಂಗಳೂರು ಗಾರ್ಬೇಜ್ ಸಿಟಿ ಮಾಡಿದೆ ಈ ಸರ್ಕಾರಕ್ಕೆ. ದಿನಕ್ಕೊಂದು ಆಡಂಬರ. ವಿಧಾನಸೌಧದ ಬಳಿ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. 3 ವರ್ಷಗಳ ಕಾಲ ಬೆಂಗಳೂರು ಗಾರ್ಬೇಜ್ ಸಿಟಿಯನ್ನ ಮಾಡಿಬಿಡ್ತು ಈ ಸರ್ಕಾರ. ಸರ್ಕಾರ ಇನ್ನೇನು ಬಿದ್ದು ಹೋಗುತ್ತೆ. ಮಧ್ಯಂತರ ಚುನಾವಣೆ ಬರೋದಂತೂ ಖಚಿತ. ಕಾಂಗ್ರೆಸ್ನಲ್ಲಿ ಖಾತೆ ವಿಚಾರಕ್ಕೆ ಒಂದು ಕಡೆ ಅಸಮಾಧಾನ ಇದೆ. ಈ ಹಿನ್ನೆಲೆಯಲ್ಲಿ ವಿಧಾನಸೌಧದ ಬಳಿ ಆರ್ ಅಶೋಕ್ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ದಿನಕ್ಕೊಂದು ಆಡಂಬರ ನಡೀತಾ ಇದೆ ಸರ್ಕಾರದಲ್ಲಿ, ಯಾವುದೂ ಕೂಡ ಸರಿ ಇಲ್ಲ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಡ್ತಿದ್ದಾರೆ ರಿಯಾಕ್ಷನ್ ಈ ರೀತಿಯಾಗಿ. ಡಿಕೆ ಕುಮಾರ್ ಅವರ ಹಳೆ ಸಿನಿಮಾ ಹೊಸ ಪೋಸ್ಟರ್ನ ರಿಲೀಸ್ ಆಗಕ್ಕೆ ಮುಂಚೆನೆ ದಂಗೆ ಶುರುವಾಗಿದೆ. ಸ್ವೇರಿಂಗ್ ಆದ 3 ದಿನದಲ್ಲಿ 3 ಬಾಳು ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ ಡಿಕೆ ಕುಮಾರ್ ಮಾತು ಕೊಟ್ಟಿದ್ರು, ಬೆಂಗಳೂರು ಇನ್ಚಾರ್ಜ್ ಕೊಡ್ತೀನಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಕೊಡ್ತೀನಿ ಅಂತ. ಆಗೋವರೆಗೂ ಮುಖ್ಯಮಂತ್ರಿ ಆಗೋವರೆಗೂ ಕೂಡ ಮಾತು ಕೊಟ್ಟು ಈಗ ಕೈ ಕೊಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಬೆಂಗಳೂರಲ್ಲಿ ಓಡಾಡ್ತಾ ಇದೆ.
ಇದೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ಒಡೆದ ಮನೆ ಆಗಿರೋದು, ಸರ್ಕಾರ ಬಿದ್ದೋಗ್ತೈತೆ. ಮಧ್ಯಂತರ ಚುನಾವಣೆ ಬಂದರೂ ಆಶ್ಚರ್ಯ ಬೀಳಬೇಡಿ. ಮಧ್ಯಂತರ ಚುನಾವಣೆನೂ ಖಚಿತ. ಡಿ ಕೆ ಶಿವಕುಮಾರ್ ಮಾತಲ್ಲೇ ಹೇಳೋದಾದ್ರೆ ಖಚಿತ. ಇಷ್ಟು ಗೊಂದಲ ಇರೋದು, ಗೊಂದಲದ ಗೂಡಾಗಿ ಯಾವ್ಯಾವ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಅಂದ್ರೆ ಮುಂದಿನ ದಿನಗಳಲ್ಲಿ ಮುಂದೆ 2028 ಚುನಾವಣೆಗೆ ಕಾಂಗ್ರೆಸ್ ಒಗ್ಗಟ್ಟಾಗಿ ಜನಗಳ ಮುಂದೆ ಬರಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ರಾಮಲಿಂಗಾರೆಡ್ಡಿ ಅಂತ ಹಿರಿಯರು 8 ಬಾರಿ ಶಾಸಕರಾಗಿ ಬೆಂಗಳೂರಿನ ಅರ್ತಿರ್ತಕ್ಕಂಥವ್ರು, ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಈ ಥರ ಮಾತು ಕೊಟ್ಟು ಮೋಸ ಮಾಡೋ ಅಂಥ ಪದ್ಧತಿ ಇದೆಯಲ್ಲ, ಅದು ಸರಿ ಇಲ್ಲ. ಸ್ವೇರಿಂಗ್ ಆದ 3 ದಿನಕ್ಕೆ ಈ ಥರ ಕೊಟ್ಟ ಮಾತನ್ನ ತಪ್ಪೋ ಅಂತ ಚಾಳಿ ಡಿ ಕೆ ಶಿವಕುಮಾರ್ ಪ್ರಾರಂಭ ಮಾಡಿದ್ದಾರೆ. ಇನ್ನೆಷ್ಟು ಜನಕ್ಕೆ ಏನೇನು ಮಾತು ಕೊಟ್ಟಿದ್ದಾರೋ